ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ದೈವಿಕ ತಂದೆ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ, ಗುರು ವೇದಾದ್ರಿ ಮಹರ್ಷಿಯವರನ್ನು ವಂದಿಸಿ ಈ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ದಿನದ ಉಪನ್ಯಾಸಕರಾಗಿ ಶ್ರೀಮತಿ ನಾಗಲಕ್ಷ್ಮಿ ಮೇಡಮ್ ರವರು ನಮ್ಮೊಂದಿಗೆ ಇದ್ದಾರೆ. ಅವರ ಕಿರು ಪರಿಚಯ ನೀಡಲು ಇಚ್ಛಿಸುತ್ತೇನೆ. ಇವರು ಗೃಹಿಣಿಯಾಗಿದ್ದಾರೆ. ಇವರು 2008ರಲ್ಲಿ ಸ್ಕೈ ಯೋಗ ಶಿಕ್ಷಣಕ್ಕೆ ಸೇರಿದರು. ಸುಮಾರು 10 ವರ್ಷಗಳಿಂದ ಬ್ಯಾಂಗ್ಳೂರ್ ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ರಾಮಮೂರ್ತಿ ನಗರ್ ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಜನರಿಗೆ ಕಲಿಸುತ್ತಾ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಶ್ರೀಮತಿ ನಾಗಲಕ್ಷ್ಮಿ ಮೇಡಮ್ ರವರನ್ನು ಸ್ವಾಗತಿಸಿ ಪರಿಸರ ಪರಿಶುದ್ಧತೆ ಎನ್ವೈರ್ಮೆಂಟಲ್ ಪ್ಯೂರಿಟಿ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಗುರು ವೇದಾದ್ರಿ ಮಹರ್ಷಿಯವರಿಗೆ ವಂದಿಸುತ್ತಾ, ಹೆತ್ತ ತಂದೆ ತಾಯಿಯವರಿಗೆ ವಂದಿಸುತ್ತಾ, ನನ್ನ ಬೋಧಕ ಗುರುಗಳೆಲ್ಲರಿಗೂ ವಂದಿಸುತ್ತಾ, ಈ ಆತ್ಮ ಸಂಗಮದ ರೂವಾರಿಗಳು ಹಾಗೂ ಆದರ್ಶ ದಂಪತಿಗಳಾದ WCSC ಕರ್ನಾಟಕ ಝೋನ್ ಪ್ರೆಸಿಡೆಂಟ್ ಡಾಕ್ಟರ್ ಧನಪತಿ ಸಾರ್ ಮತ್ತು ಸ್ಮಾರ್ಟ್ ವೈಸ್ ಪ್ರೆಸಿಡೆಂಟ್ ಡಾಕ್ಟರ್ ವಿಜಯಾ ಮೇಡಮ್ ಅವರಿಗೆ ವಂದಿಸುತ್ತಾ, ಈ ಕಾರ್ಯಕ್ರಮವನ್ನು ಕ್ರಮಬದ್ಧವಾಗಿ ಸುದೀರ್ಘವಾಗಿ ನಡೆಸಿಕೊಂಡು ಬರುತ್ತಿರುವ ಶ್ರೀಮತಿ ಪಲ್ಲವಿ, ಚೈತ್ರ, ಸುಗಂಧಿನಿ ಮತ್ತು ಇತರ ಕಚೇರಿ ಸಿಬ್ಬಂದಿ ಹಾಗೂ IT ಸಿಬ್ಬಂದಿ ತಂಡದವರಿಗೂ ವಂದಿಸುತ್ತಾ, ಜೂಮ್ ಮತ್ತು ಯೂಟ್ಯೂಬ್ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಾಂಧವರಿಗೆಲ್ಲ ವಂದಿಸುತ್ತಾ, ನನಗೆ ಸಹಕಾರ ನೀಡಿದ ನನ್ನ ಎಲ್ಲ ಕುಟುಂಬದವರಿಗೂ ಹಾಗೂ ನನಗೆ ಆಧ್ಯಾತ್ಮಿಕ ವಿಷಯದಲ್ಲಿ ಮಾರ್ಗದರ್ಶಕರಾಗಿರುವ ಶ್ರೀಮತಿ ರಾಜೇಶ್ವರಿ ಮೇಡಮ್ ಹಾಗೂ ಪ್ರೊಫೆಸರ್ ಶ್ರೀಮತಿ ಕಿರಣೇಶ್ವರಿ ಮೇಡಮ್ ಅವರಿಗೂ ವಂದಿಸುತ್ತಾ, ಇಂದಿನ ನನ್ನ ಕಿರುಚಿಂತನ ವಿಷಯವಾದ ಪರಿಸರ ಪರಿಶುದ್ಧತೆ ಎಂಬುದನ್ನು ಆರಂಭಿಸುತ್ತಿದ್ದೇನೆ. ಸ್ನೇಹಿತರೆ, ಇದೇ ಮೊದಲ ಬಾರಿಗೆ ಉಪನ್ಯಾಸವನ್ನು ಕೊಡುತ್ತಿರುವ ನನ್ನ ಈ ಚಿಂತನೆಯಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಬೇಕೆಂದು ಕೋರುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಪರಿಸರ ಪರಿಶುದ್ಧತೆ. ಸ್ನೇಹಿತರೆ, ಪರಿಸರ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣವೇ? ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಜೀವಿಸುವ ಜೀವರಾಶಿಗಳು, ಅಲ್ಲಿರುವ ನಿರ್ಜೀವ ರಚನೆಗಳು ಅಂದರೆ ಬೆಟ್ಟ, ಕೆರೆ, ನದಿ, ಅಲ್ಲಿರುವ ನಿರ್ಜೀವ ವಸ್ತುಗಳೆಲ್ಲ ಅಂದರೆ ಬೆಟ್ಟ, ಕೆರೆ, ನದಿ, ಮಳೆ, ಗಾಳಿ, ಮರಳುಗಾಡು ಮುಂತಾದವುಗಳು ಒಳಗೊಂಡಿರುವ ಸ್ಥಳವೇ ಸುತ್ತಮುತ್ತಲಿನ ಪರಿಸರ ಎನ್ನಲಾಗುವುದು. ಇನ್ನು ಪರಿಶುದ್ಧತೆ ಎಂದರೇನು ಎಂದರೆ, ಹೆಚ್ಚುತ್ತಿರುವ ಪರಿಸರ ಮಾಲಿನ್ಯಕ್ಕೆ ಕಾರಣ ತಿಳಿದು ಅದನ್ನು ಸರಿಪಡಿಸುವುದನ್ನೇ ಪರಿಶುದ್ಧತೆ ಎನ್ನಲಾಗುವುದು. ಸುತ್ತಮುತ್ತಲಿನ ಪರಿಸರ ಎಂಬುದರಲ್ಲಿ 2 ಮುಖ್ಯ ಭಾಗಗಳಿವೆ. ಅವೇನೆಂದರೆ, ಒಂದು ಸಜೀವ ವಸ್ತು, ಮತ್ತೊಂದು ನಿರ್ಜೀವ ವಸ್ತು. ಸಜೀವ ವಸ್ತು ಯಾವುದೆಂದರೆ, ಒಂದರಿವು ಜೀವದ ಮೊದಲುಗೊಂಡು 6ನೇ ಅರಿವಿನ ಮಾನವನವರೆಗೆ ಎಲ್ಲಾ ಜೀವರಾಶಿಗಳು. ನಿರ್ಜೀವ ವಸ್ತು ಯಾವುದೆಂದರೆ, ನೆಲ, ಬೆಟ್ಟ, ಕೆರೆ, ನದಿ, ಮಳೆ, ಬಿಸಿಲು, ಗಾಳಿ, ಮರಳುಗಾಡು ಮುಂತಾದವುಗಳು. ವ್ಯಾಪಕ ಅರ್ಥದಲ್ಲಿ ಪರಿಸರ ಎಂದರೆ ಭೂಮಿ, ನೀರು, ಹವಾಮಾನಗಳನ್ನೊಳಗೊಂಡ ಭೌತಿಕ ಅಥವಾ ಬಾಹ್ಯ ಪರಿಸರವಷ್ಟೇ ಅಲ್ಲ, ದೇಹದೊಳಗಿನ ಆಂತರಿಕ ಪರಿಸರವನ್ನು, ಮನುಷ್ಯನನ್ನು ಒಳಗೊಂಡಿರುವ ಸಾಮಾಜಿಕ ಪರಿಸರವನ್ನು ಸೇರಿಸಬಹುದು. ಸಾಮಾಜಿಕ ಪರಿಸರ
ಮನುಷ್ಯ ಸ್ವಭಾವದ ಮೇಲೆ ತೀವ್ರ ಪರಿಣಾಮವನ್ನು ಉಂಟು ಮಾಡುತ್ತದೆ. ಉದಾಹರಣೆ, ಒಳ್ಳೆಯ ಪರಿಸರದಲ್ಲಿ ಬೆಳೆಯುವ ಮಗು ಒಳ್ಳೆಯ ಸ್ವಭಾವವನ್ನೇ ಬೆಳೆಸಿಕೊಳ್ಳುತ್ತದೆ. ಹಾಗೆಯೇ ಕೆಟ್ಟ ಪರಿಸರದಲ್ಲಿ ಬೆಳೆಯುವ ಮಗು ಕೆಟ್ಟ ಸ್ವಭಾವವನ್ನೇ ಬೆಳೆಸಿಕೊಳ್ಳುತ್ತದೆ. ನಾವು ಬಾಹ್ಯ ಸನ್ನಿವೇಶಗಳಲ್ಲಿ ವಾಸವಾಗಿದ್ದೇವೆ. ಬಾಹ್ಯ ಸನ್ನಿವೇಶಗಳನ್ನೊಳಗೊಂಡ ನಮ್ಮ ಸುತ್ತಲಿನ ವಾತಾವರಣವೇ ನಮ್ಮ ಪರಿಸರ. ಗಾಳಿ, ಬೆಳಕು, ಉಷ್ಣತೆ, ಸಸ್ಯವರ್ಗ, ಪ್ರಾಣಿ ವರ್ಗ ಈ ಪರಿಸರದಲ್ಲಿವೆ. ದೈವ ನಿರ್ಮಿತ ಪರಿಸರ ಯಾವಾಗಲೂ ಸ್ವಚ್ಛವಾಗಿರುತ್ತದೆ. ಆದರೆ ಮಾನವ ಅದನ್ನು ಕಲುಷಿತಗೊಳಿಸುತ್ತಿದ್ದಾನೆ. ಜಗತ್ತಿನ ಹಲವಾರು ಸ್ಥಳಗಳಲ್ಲಿ ರಚನೆಯಾಗಿರುವ ಹಲವಾರು ಪರಿಸರಗಳ ವ್ಯತ್ಯಾಸಗಳಿಗೆ ಅನುಗುಣವಾಗಿ ಜೀವರಾಶಿಗಳಲ್ಲಿಯೂ ಹಲವು ಬಗೆಯ ವ್ಯತ್ಯಾಸಗಳು ರಚನೆಯಾಗಿವೆ. ಜೀವರಾಶಿಗಳಂತೆ ಸ್ಥಾವರಗಳು ವ್ಯತ್ಯಾಸವಾಗಿರುತ್ತವೆ. ವರ್ಷದಲ್ಲಿ ಬಹುಪಾಲು ದಿನಗಳಲ್ಲಿ ಮಂಜಿನಿಂದ ಮುಚ್ಚಲ್ಪಟ್ಟಿರುವ ಬೆಟ್ಟಗಳಲ್ಲಿ ಉಗಮಗೊಂಡು ಬೆಳೆಯುವ ಮರಗಳು ವ್ಯತ್ಯಾಸವಾಗಿಯೇ ಇವೆ. ಅದರಂತೆಯೇ ಮರಳುಗಾಡಿನ ಭಾಗದಲ್ಲಿರುವ ಮರಗಳು, ಸ್ಥಾವರಗಳೆಲ್ಲವೂ ಆ ಪರಿಸರಕ್ಕೆ ತಕ್ಕಂತೆ ನಿರ್ಮಾಣವಾಗಿವೆ. ಸ್ನೇಹಿತರೆ, ಅಭಿವೃದ್ಧಿ ಹೆಸರಿನಲ್ಲಿ ಪರಿಸರ ನಾಶವಾಗುತ್ತಿದೆ. ಹೇಗೆಂದರೆ, ನಿಸರ್ಗದ ಜೊತೆ ಸಾಮಾನ್ಯ ಜೀವಿಯಂತೆ ಬೆರೆತು ಬಾಳಬೇಕಾದ ಮಾನವ ಅಭಿವೃದ್ಧಿ ಎನ್ನುವ ಮಾನದಂಡನದಿಂದ ಸಂಪೂರ್ಣ ಕುರುಡನಾಗಿದ್ದಾನೆ. ತನ್ನ ಸ್ವಾರ್ಥ ಬದುಕಿಗಾಗಿ ಇಂದು ಪರಿಸರ ನಾಶ ಮಾಡುತ್ತಿರುವುದರಿಂದ ವನ್ಯಜೀವ ಸಂಕುಲಗಳ ನಾಶ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಮನುಷ್ಯ ತಾನು ಸಕಲ ಜೀವ ಸಂಕುಲಗಳಂತೆ ಒಂದು ಜೀವಿ ಎನ್ನುವುದನ್ನು ಮರೆತು ಇಡೀ ಜೀವ ಸಂಕುಲ ಅರಣ್ಯ ಸಂಪತ್ತನ್ನು ನಾಶ ಮಾಡಲು ಹೊರಟಿದ್ದಾನೆ. ನೈಸರ್ಗಿಕ ಪ್ರದೇಶಗಳನ್ನು ಹಾಗೂ ಅಳಿವಿನಂಚಿನಲ್ಲಿರುವ ಜೀವ ಸಂಕುಲವನ್ನು ರಕ್ಷಿಸಿ ಉಳಿಸಬೇಕಾದ ಮನುಷ್ಯನೇ ಇಂದು ಅಧಿಕಾರ ಮತ್ತು ಸಂಪತ್ತಿನ ಆಸೆ ಆಮಿಷಗಳಿಗೆ ಬಲಿಯಾಗಿ ಪರಿಸರ ನಾಶಕ್ಕೆ ಮುಂದಾಗಿರುವುದು ದುರದೃಷ್ಟಕರ ಸಂಗತಿ. ಯಾವುದು ಪರಿಸರದ ಮೇಲೆ ದುಷ್ಪರಿಣಾಮ ಬೀರುತ್ತದೆ, ಯಾವುದು ಪೂರಕವಾಗುತ್ತದೆ ಎನ್ನುವ ಸಾಮಾನ್ಯ ಜ್ಞಾನವೂ ಇಲ್ಲದೆ ವಿಜ್ಞಾನ ಮತ್ತು ಜ್ಞಾನಗಳ ದಾಸರಾಗಿದ್ದೇವೆ. ಆಧುನಿಕ ಜಗತ್ತಿನಲ್ಲಿ ತಂತ್ರಜ್ಞಾನದ ದೆಸೆಯಿಂದ ಜೀವನ ಹಾಗೂ ಚಟುವಟಿಕೆಗಳು ಅತ್ಯಂತ ಸಂಕೀರ್ಣವಾಗಿದೆ. ಹೆಚ್ಚಿನ ಮನುಷ್ಯರು ಪರಿಸರಕ್ಕೆ ಮಾರುವಾಗುವಂತ ಜೀವ ಸಂಕುಲ ಎನ್ನುವುದನ್ನೇ ಮರೆತು ಬಿಟ್ಟಿದ್ದೇವೆ. ಇತರ ಜೀವಿಗಳಂತೆ ಮನುಷ್ಯ ಜೀವಿಯು ಪ್ರಕೃತಿ ನಿಯಮಗಳನ್ನು ಪಾಲಿಸಿದ್ದರೆ ಬರಗಾಲವಾಗಿರಬಹುದು, ಹವಾಮಾನ ವೈಪರೀತ್ಯ, ಪರಿಸರ ಮಾಲಿನ್ಯ ಇದ್ಯಾವ ಸಮಸ್ಯೆಗಳು ಬರುತ್ತಿರಲಿಲ್ಲ. ಪರಿಸರವನ್ನು ಬೆಳೆಸಿ ಸಂರಕ್ಷಿಸಬೇಕಾದ ಮಾನವ ಪರಿಸರವನ್ನು ನಾಶ ಮಾಡಿದವರ ಜೊತೆಗೆ ಮಾಲಿನ್ಯ ಮಾಡುತ್ತಿದ್ದು, ಇದರಿಂದಾಗಿ ಕೆಲವು ಜೀವ ಸಂಕುಲಗಳು ನಾಶವಾಗುತ್ತಿವೆ. ಇದರ ಪ್ರತಿಫಲ ಮನುಷ್ಯನಿಗೂ ತಟ್ಟಿದೆ. ಇದಕ್ಕೆ ಒಂದು ಸ್ಪಷ್ಟವಾದ ಉದಾಹರಣೆ ಎಂದರೆ 1984ರಲ್ಲಿ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಸಂಭವಿಸಿದ ವಿಷ ಅನಿಲ ಸೋರಿಕೆ. ಇದರಿಂದಾಗಿ ಸಾವಿರಾರು ಜನರು ಮರಣ ಹೊಂದಿರುವ ಘಟನೆ ನಮ್ಮ ಕಣ್ಣ ಮುಂದಿದ್ದರೂ ಎಚ್ಚೆತ್ತುಕೊಳ್ಳದ ಮನುಷ್ಯ ಕುಲ ಸಕಲ ಜೀವರಾಶಿಗಳ ಮಾರಣ ಹೋಮಕ್ಕೆ ಕಡಿವಾಣ ಹಾಕದಿದ್ದರೆ ಮನುಷ್ಯ ಮುಂದೊಂದು ದಿನ ಇತರ ಜೀವಿಗಳಂತೆ ಅವನತಿ ಹೊಂದುವುದು ಖಂಡಿತ. ಒಂದು ಕಡೆ ಮಿತಿಮೀರಿ ಬೆಳೆಯುತ್ತಿರುವ ಜನಸಂಖ್ಯೆ, ಇನ್ನೊಂದು ಕಡೆ ಅಭಿವೃದ್ಧಿ ಹೆಸರಿನಲ್ಲಿ ಪರಿಸರದ ನಾಶ. ಹೀಗೆ ಮನುಷ್ಯ ತನ್ನ ಅಗತ್ಯ ವಸ್ತುಗಳನ್ನು ಹಾಗೂ ಇತರ ಬೇಡಿಕೆಗಳನ್ನು ಪೂರೈಸುವ ಭರದಲ್ಲಿ ಪರಿಸರವನ್ನು ಮನಸ್ಸಿಗೆ ಬಂದ ಹಾಗೆ ಬಳಕೆ ಮಾಡಿಕೊಳ್ಳುತ್ತಿದ್ದಾನೆ. ಮನುಷ್ಯರು ಅಥವಾ ನಮ್ಮನ್ನು ಆಳುವರು ಎಚ್ಚೆತ್ತುಕೊಂಡು ಜನರಿಗೆ ಅರಿವು ಮೂಡಿಸುವುದರ ಜೊತೆಗೆ ಪರಿಸರ ನಾಶವನ್ನು ತಡೆಗಟ್ಟಲು ಸರ್ಕಾರಗಳು ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಪರಿಸರದಲ್ಲಿ ಲಕ್ಷ ಲಕ್ಷ ಜೀವಿಗಳು ಅಂತೆ ಮನುಷ್ಯನು ಒಂದು ಜೀವಿ ಎನ್ನುವುದನ್ನು ಮರೆಯಬಾರದು.
ಈ ಎಲ್ಲಾ ಲಕ್ಷೋಪಲಕ್ಷ ಜೀವಿಗಳಂತೆ ಮಾನವ ಜೀವಿಯು ಪ್ರಕೃತಿ ನಿಯಮಗಳನ್ನು ಪಾಲಿಸಿದ್ದರೆ ಬಹುಶಃ ಇಂದು ಯಾವುದೇ ಸಮಸ್ಯೆಗಳು ಬರುತ್ತಿರಲಿಲ್ಲ. ಆದರೆ ಬುದ್ಧಿಜೀವಿಯಾದ ಮನುಷ್ಯ ಜೀವಿಯು ಪರಿಸರವನ್ನು ತನಗೆ ಸೂಕ್ತವಾದ ರೀತಿಯಲ್ಲಿ ಪರಿವರ್ತನೆ ಮಾಡಿ ಈ ಸುಂದರ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿರುವುದು ನೋಡಿದರೆ ಮನುಷ್ಯನು ತನ್ನ ಅಂತ್ಯವನ್ನು ತಾನೇ ಕಂಡುಕೊಳ್ಳುತ್ತಿರುವುದಂತೂ ಸತ್ಯ. ಹಾಗಾಗಿ ಇಂತಹ ಚಳುವಳಿಗಳನ್ನು ನಡೆಸುವ ಮೂಲಕ ಸರ್ಕಾರ ಮತ್ತು ಅರಣ್ಯವನ್ನು ಮನಸ್ಸಿಗೆ ಬಂದಂತೆ ನಾಶ ಮಾಡುತ್ತಿರುವವರ ಕಣ್ಣು ತೆರೆಸಲು ಸಹಕಾರಿಯಾಗಿದ್ದು, ಪರಿಸರದ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯವನ್ನು ತಡೆಗಟ್ಟುವ ಮೂಲಕ ಜನರಲ್ಲಿ ಪರಿಸರ ಪ್ರೇಮವನ್ನು ಮೂಡಿಸಿ ಪರಿಸರವನ್ನು ರಕ್ಷಿಸುವಂತಹ ಕಾರ್ಯವನ್ನು ಮಾಡಬೇಕಿದೆ. ಹೊಸ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಭರದಲ್ಲಿ ಪರಿಸರಕ್ಕೆ ಮಾರಕವಾಗುವಂತಹ ಯೋಜನೆಗಳು, ಕಟ್ಟಡಗಳು, ರಸ್ತೆಗಳನ್ನು ನಿರ್ಮಿಸಲಾಗುತ್ತಿದೆ. ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಆವಿಷ್ಕರಣಗಳಿಂದಾಗಿ ಯಂತ್ರಗಳ ಬಳಕೆ ಹೆಚ್ಚುತ್ತಿದ್ದು ವಾತಾವರಣ ಕಲುಷಿತವಾಗುತ್ತಿದೆ. ಇದಕ್ಕೆ ಸ್ಪಷ್ಟ ಉದಾಹರಣೆಯಾಗಿ ದೆಹಲಿ ನಮ್ಮ ಕಣ್ಣು ಮುಂದಿದೆ. ಹೀಗೆ ಪರಿಸರದಲ್ಲಿ ಅಸ್ತೋಮದಿಂದ ಶುದ್ಧ ನೀರು ಮತ್ತು ಗಾಳಿಯ ಕೊರತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಕೆರೆ ಕಟ್ಟೆಗಳು ಬತ್ತಿ ಹೋಗುತ್ತಿದ್ದು ಒಂದು ಹನಿ ನೀರಿಗಾಗಿ ಇಂದು ಪರದಾಡುವಂತಾಗಿದೆ. ಎಂದರೆ ಅದಕ್ಕೆ ಹೊಣೆ ಯಾರು? ನಾವೇ ಅಲ್ಲವೇ? ಈ ಬಗ್ಗೆ ನಾವು ಚಿಂತಿಸಿ ಸೂಕ್ತ ಕ್ರಮವನ್ನು ಕೈಗೊಂಡಾಗ ಮಾತ್ರ ಪರಿಸರ ಸಂರಕ್ಷಣೆ ಸಾಧ್ಯ. ಕೆಲವೊಮ್ಮೆ ಮನುಷ್ಯರ ಉದಾಸೀನತೆ, ತಿಳಿಗೇಡಿತನ ಎಂದು ಕಂಡುಬಂದರೆ ಅನೇಕ ಸಲ ಇದರಲ್ಲಿ ಜನಸಾಮಾನ್ಯರ ದೈನಂದಿನ ಆದ್ಯತೆ, ಅನಿವಾರ್ಯತೆ ಹಾಗೂ ಅಸಹಾಯಕತೆಗಳು ಇದ್ದು ಕಾಣುತ್ತದೆ. ಹೀಗಿರುವಾಗ ಬಹುಪಾಲು ಜನರಿಗೆ ಇಷ್ಟವಿಲ್ಲದಿದ್ದರೂ ಕೂಡ ನಮ್ಮ ಕಣ್ಣು ಮುಂದೆಯೂ ತೆರೆಮರೆಯಲ್ಲೂ ನಿಸರ್ಗ ಬಸವಳಿಯುತ್ತಾ ಸಾಗುತ್ತಿದೆ. ಈ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭಾಗಿದಾರರು ಎಂಬುದು ಕೂಡ ನಮ್ಮೆಲ್ಲರಿಗೂ ಈಗ ಚೆನ್ನಾಗಿ ಗೊತ್ತಾಗಿರುವ ಸತ್ಯ. ಈ ಬಗ್ಗೆ ಕಾಳಜಿ, ಚಿಂತೆ ಇರುವವರನ್ನು ಗಾಢವಾಗಿ ಕಾಡುತ್ತಿರುವ ಪ್ರಶ್ನೆ ಏನೆಂದರೆ, ಈ ನಿಟ್ಟಿನಲ್ಲಿ ನಾವೇನು ಮಾಡಬಹುದು ಅಥವಾ ದೊಡ್ಡ ಮಟ್ಟಿಗೆ ಏನು ಬದಲಾವಣೆ ತರಲಾದ ಹತಾಶ ಸ್ಥಿತಿಗೆ ಮಾನವ ಕುಲ ಸಾಮೂಹವಾಗಿ ಸಿಲುಕು ಹಾಕಿಕೊಂಡಾಗಿದೆಯೇ? ಭರವಸೆ, ಕನಸು ಇಲ್ಲದಿದ್ದರೆ ನಾಳೆ ಇಲ್ಲ. ಮಾನವನು ಕಲ್ಪಿಸಲು ಅಸಾಧ್ಯವೆನಿಸಿದ ಅನೇಕ ಸಂಗತಿಗಳು ಈಗಾಗಲೇ ಸಾಧಿಸಿ ತೋರಿಸಿದ್ದಾನೆ. ಇಂಥದರಲ್ಲಿ ನಾವೇ ಹುಟ್ಟು ಹಾಕಿದ ಸಮಸ್ಯೆಗಳನ್ನು ಮೀರಿ ನಮ್ಮ ಭವಿಷ್ಯವನ್ನು ಸುಭದ್ರಗೊಳಿಸಲು ಸಾಧ್ಯವಿಲ್ಲವೇ? ಖಂಡಿತ ಸಾಧ್ಯ ಇದೆ ಎಂಬ ನಿಲುವಿನೊಂದಿಗೆ ಮುಂದಿನ ಹೆಜ್ಜೆ ಇಡೋಣ. ನಮ್ಮ ಸುತ್ತಮುತ್ತಲೂ ಏನಿದೆ, ಏನು ನಡೆಯುತ್ತಿದೆ ಎಂಬುದನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಎಚ್ಚರದಿಂದ ಗಮನಿಸಿ ಜಾಗೃತರಾಗುವುದು ಮೊಟ್ಟ ಮೊದಲನೇ ಹೆಜ್ಜೆ. ಇವೆಲ್ಲದರಲ್ಲಿ ಪರಿಸರದ ಹಿತಾಸಕ್ತಿಯನ್ನು ಕಾಪಾಡುವ ಅಂಶಗಳನ್ನು ಎತ್ತಿ ಹಿಡಿದು ಪರಿಸರವನ್ನು ಕಡೆಗಣಿಸುವ ಅಂಶಗಳನ್ನು ಕೆಳತಳ್ಳುವ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡುತ್ತೇವೆ ಎಂಬ ಮನೋಭಾವನೆಯನ್ನು ಎಲ್ಲರೂ ಮೈಗೂಡಿಸಿಕೊಂಡರೆ ನಿಧಾನವಾಗಿ ಈ ಸಮಸ್ಯೆಗಳು ತೀವ್ರತೆಯನ್ನು ಕಳೆದುಕೊಂಡು ಕೊನೆಗೆ ಇಲ್ಲವಾಗುವು. ಸ್ನೇಹಿತರೆ, ಇವಾಗ ಸುತ್ತಮುತ್ತಲಿನ ಪರಿಸರ ಕೆಡುವುದಕ್ಕೆ ಕಾರಣವೇನು ನೋಡೋಣವೇ? ಸುತ್ತಮುತ್ತಲಿನ ಪರಿಸರ ಕೆಡುವುದಕ್ಕೆ ಪ್ರಕೃತಿಯ ವಿಕೋಪಗಳು ಸುಮಾರಾಗಿ ಕಾರಣವಾದರೂ ಮನುಷ್ಯನ ಪಾಲೇ ಹೆಚ್ಚಾಗಿ ಕಂಡುಬರುತ್ತದೆ. ಇದಕ್ಕೆ ಮನುಷ್ಯನ ಅಜ್ಞಾನವು, ಅತಿ ಆಸೆಯು, ಬಹಳ ಸ್ವಾರ್ಥಗಳೇ ಮುಖ್ಯವಾದ ಕಾರಣಗಳಾಗುತ್ತವೆ. ಅವುಗಳನ್ನು ಒಂದೊಂದಾಗಿ ನೋಡೋಣವೇ? ನೆಲ ಮಾಲಿನ್ಯ. ಉದ್ಯೋಗ, ಶಿಕ್ಷಣ ಮತ್ತು ಆರ್ಥಿಕತೆಗಳ ಅವಶ್ಯಕತೆಯಿಂದಾಗಿ ಗ್ರಾಮೀಣ ಜನತೆ ನಗರಗಳಿಗೆ ವಲಸೆ ಬರುತ್ತಿದ್ದಾರೆ.
ಪಟ್ಟಣ ನಗರಗಳಲ್ಲಿ ನಿರ್ಮಾಣಗೊಳ್ಳುವ ಕಟ್ಟಡಗಳಿಗೆ ಅಗತ್ಯವಾದ ಇಟ್ಟಿಗೆಗಳ ತಯಾರಿಕೆಗೆ ಯೋಗ್ಯವಾದ ಮಣ್ಣಿನ ಅವಶ್ಯಕತೆ ಇದೆ. ಇದಕ್ಕೆ ಕೃಷಿಯೋಗ್ಯವಾದ ನೆಲವನ್ನು ಉಪಯೋಗಿಸುತ್ತಿದ್ದಾರೆ. ಹಾಗಾಗಿ ಆಹಾರ ಧಾನ್ಯಗಳ ಉತ್ಪತ್ತಿಗೆ ತೊಂದರೆ ಆಗುತ್ತಿದೆ. ಜಲ ಮಾಲಿನ್ಯ. ನೀರಿನ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಸ್ವಭಾವಗಳು ಬದಲಾವಣೆಗೊಳ್ಳುವುದನ್ನೇ ಜಲಮಾಲಿನ್ಯ ಎನ್ನುತ್ತೇವೆ. ನಗರೀಕರಣ ವಿಸ್ತಾರ ಹೊಂದುತ್ತಾ ಕೊಳೆ, ಕುಂಟೆ, ಕೆರೆಗಳೆಲ್ಲ ಮುಚ್ಚಲಾಗುತ್ತಿದೆ. ನಗರದ ತ್ಯಾಜ್ಯ ವಸ್ತುಗಳು, ಕಸಗಳು ಕೆರೆಗಳಲ್ಲೂ ನದಿಗಳಲ್ಲೂ ಸುರಿಯುವುದರಿಂದ ನೀರಿನ ಪರಿಶುದ್ಧತೆಯನ್ನು ಕೆಡಿಸುತ್ತದೆ. ಭೂಮಿಯ ಒಳಗೆ ಇರುವ ನೀರು ಕೂಡ ಮಲಿನವಾಗುತ್ತದೆ. ಆಹಾರ ಪದಾರ್ಥಗಳನ್ನು ಉತ್ಪತ್ತಿ ಮಾಡುವ ರೈತರು ಅವಶ್ಯಕತೆಗಿಂತ ಹೆಚ್ಚಾಗಿ ಅಥವಾ ಕ್ರಮವಿಲ್ಲದ ರೀತಿಯಲ್ಲಿ ಕೃತಕ ಗೊಬ್ಬರ ಮತ್ತು ಬೆಳೆ ರಕ್ಷಣಾ ಔಷಧಗಳನ್ನು ಉಪಯೋಗಿಸುತ್ತಿದ್ದಾರೆ. ಇದರಿಂದ ಔಷಧಗಳು ನೀರಿನಲ್ಲಿ ಬೆರೆತು ನದಿ, ಕೊಳ, ಕೆರೆಗಳು, ಭೂಮಿಯ ತಳದಲ್ಲಿರುವ ನೀರು ವಿಷಪೂರಿತ ಸ್ವಭಾವವನ್ನು ಹೊಂದುತ್ತದೆ ಹಾಗೂ ಹೆಚ್ಚಾಗಿ ಭೂಮಿಯ ತಳದ ನೀರನ್ನು ಹೀರಲಾಗುತ್ತದೆ. ಹಾಗಾಗಿ ಬೇಸಾಯಕ್ಕೂ ಮತ್ತು ಕುಡಿಯುವ ನೀರಿನ ಕೊರತೆ ಹೆಚ್ಚಾಗುತ್ತಿದೆ. ವಾಯು ಮಾಲಿನ್ಯ. ಗಾಳಿಯು ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಸ್ವಭಾವದಲ್ಲಿ ಆಗುವ ಬದಲಾವಣೆಗಳು ಜೀವರಾಶಿಗಳಿಗಾಗಲಿ ಮನುಷ್ಯರಿಗಾಗಲಿ ಕೆಡುಕುಂಟು ಮಾಡಿದರೆ ಅದನ್ನು ವಾಯು ಮಾಲಿನ್ಯ ಎನ್ನುತ್ತೇವೆ. ನಮ್ಮ ಆರೋಗ್ಯವಾದ ಜೀವನಕ್ಕೆ ಮೂಲಭೂತವಾಗಿ ಅಗತ್ಯವಾಗಿರುವುದು ಪರಿಶುದ್ಧವಾದ ಗಾಳಿ. ಹಲವಾರು ಮಾನವನ ಕ್ರಿಯಾ ಚಟುವಟಿಕೆಗಳಿಂದ ಈ ಗಾಳಿಯು ಮಾಲಿನ್ಯಗೊಳ್ಳುತ್ತದೆ. ನಗರಗಳಲ್ಲಿ ಮನುಷ್ಯನ ಸಂಖ್ಯೆಗೆ ಸಮಾನವಾಗಿ ಹೆಚ್ಚಿರುವ ವಾಹನಗಳು ಬಿಡುವ ಹೊಗೆಯು ಗಾಳಿಯ ಪರಿಶುದ್ಧತೆಯನ್ನು ಕೆಡಿಸುತ್ತದೆ. ಶಬ್ದ ಮಾಲಿನ್ಯ. ಕಿವಿಗಳ ಮೂಲಕ ಶಬ್ದವನ್ನು ತಿಳಿಯುತ್ತೇವೆ. ಇಷ್ಟವಿಲ್ಲದ ಕರ್ಕಸವನ್ನುಂಟು ಮಾಡುವ, ಜಿಗುಪ್ಸೆ ತರುವಂತ, ಮನಸ್ಸಿಗೆ ಸರಿಹೊಂದದ ಶಬ್ದವನ್ನೇ ಶಬ್ದ ಮಾಲಿನ್ಯ ಎನ್ನಲಾಗುವುದು. ವೇಗವಾಗಿ ಚಲಿಸುವ ವಾಹನಗಳು ಮಾಡುವ ಶಬ್ದಗಳು ಕಿವಿಗೆ ಅಪ್ಪಳಿಸುತ್ತವೆ. ಇದರಿಂದ ಕಿವಿಯಲ್ಲಿ ಸೂಕ್ಷ್ಮತೆಯ ಸ್ವಭಾವವನ್ನು ಕೆಡುತ್ತದೆ ಹಾಗೂ ಮಾನಸಿಕ ಬಿಗಿತ, ರಕ್ತದ ಒತ್ತಡ ಇನ್ನಿತರ ಸಮಸ್ಯೆಗಳು ಉಂಟಾಗುತ್ತದೆ. ಅರಣ್ಯಗಳ ನಾಶ. ಅರಣ್ಯಗಳಲ್ಲಿರುವ ಮರಗಳು, ಪೊದೆಗಳು ಮುಂತಾದವುಗಳನ್ನು ನಾವು ಪೇಪರ್ ತಯಾರಿಕೆಗೆ ಮತ್ತು ಕಲ್ಲಿದ್ದಲು ಮುಂತಾದವುಗಳಿಗಾಗಿ ನುಣ್ಣಿಗೆ ನಾಶಗೊಳಿಸುವುದನ್ನು ಅರಣ್ಯಗಳನ್ನು ನಾಶಪಡಿಸುವಿಕೆ ಎನ್ನಲಾಗುವುದು. ಅರಣ್ಯಗಳ ನಾಶದಿಂದ ವಾಯುಮಂಡಲದಲ್ಲಿ ಕಪ್ಪು ಹೊಗೆ ವಾಯು ಹೆಚ್ಚಳವಾಗಿ ಭೂಮಿ ಉಷ್ಣತಾಳಿ, ಉಷ್ಣತಾಮಾಪನೆಲೆ ಹೆಚ್ಚಳ, ಸಮುದ್ರದ ನೀರಿನ ಮಟ್ಟದ ಹೆಚ್ಚಳದಿಂದ ಕಡಲ ತೀರದ ಭಾಗಗಳು, ನಗರಗಳು ನೀರಿನಲ್ಲಿ ಮುಳುಗುವುದಕ್ಕೆ ಕಾರಣವಾಗುತ್ತದೆ. ಅರಣ್ಯಗಳು ಹಲವಾರು ಕಾರಣಗಳಿಂದ ನಾಶವಾಗುತ್ತಿವೆ. ಹಾಗಾಗಿ ಅಲ್ಲಿ ಜೀವಿಸುವ ಜೀವವರ್ಗಗಳು ನಾಶವಾಗುತ್ತಿವೆ. ಅರಣ್ಯಗಳು ನಾಶವಾದರೆ ಅದನ್ನು ಮನುಷ್ಯರು ರೂಪಿಸಲು ಸಾಧ್ಯವಿಲ್ಲ. ಸಮುದ್ರ ನೀರಿನ ಮಾಲಿನ್ಯ. ವಿಷಪೂರಿತ ಕಾರ್ಖಾನೆಗಳ ತ್ಯಾಜ್ಯಗಳು, ಒಳಚರಂಡಿ ತ್ಯಾಜ್ಯಗಳು, ಕಚ್ಚಾ ಎಣ್ಣೆಯು ಸಮುದ್ರದಲ್ಲಿ ಬೆರೆತು ಸಮುದ್ರದ ಭೌತಿಕ, ರಾಸಾಯನಿಕ ಅಥವಾ ಜೈವಿಕ ಸ್ವಭಾವವು ಬಾಧಿಸಲ್ಪಟ್ಟು ಸಮುದ್ರದಲ್ಲಿ ಜೀವಿಸುವಂತಹ ಜೀವರಾಶಿಗಳಿಗೆ ಬಾಧಕ ಏರ್ಪಡುತ್ತದೆ ಹಾಗೂ ಜೀವಗಳು ಸಾಯಲು ಕಾರಣವಾಗುತ್ತಿದೆ. ಸಮುದ್ರದಲ್ಲಿ ಮೀನು ಹಿಡಿಯುವ ವೃತ್ತಿಯು ಮುಂದುವರಿದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಸಮುದ್ರದ ಮೀನುಗಳು ಇಲ್ಲದಂತಾಗುತ್ತದೆ. ಇದರ ಪರಿಣಾಮವಾಗಿ ಪ್ರಪಂಚದಲ್ಲಿ ಶೀತೋಷ್ಣ ಬದಲಾವಣೆ, ಗಾಳಿ ಚಲನೆ, ಮಳೆ ಮುಂತಾದವುಗಳೆಲ್ಲವೂ ಬಾಧಿಸಲ್ಪಡುತ್ತದೆ. ಧ್ರುವ ಭಾಗಗಳಲ್ಲೂ ಶಿಖರಗಳ ಮೇಲಿರುವ ಮಂಜುಗಡ್ಡೆಯ ಬಂಡೆಗಳನ್ನು ಗಾಳಿಯ ಮಂಡಲವು ಉಷ್ಣತೆಯನ್ನು ಹೊಂದುವುದರಿಂದ ಕರಗಿ
ಕೆಳಮಟ್ಟದ ನೆಲೆಗಳು ಸಮುದ್ರದಲ್ಲಿ ಮುಳುಗುತ್ತವೆ. ಉಷ್ಣತಾ ಮಾಲಿನ್ಯ. ಕಾರ್ಖಾನೆಗಳಲ್ಲಿ ನೀರನ್ನು ತಂಪುಗೊಳಿಸುವುದಕ್ಕೂ ಆವಿ ಉತ್ಪತ್ತಿಗೂ ಉಪಯೋಗಿಸಲ್ಪಟ್ಟು ಹೆಚ್ಚು ಪ್ರಮಾಣದ ಉಷ್ಣತೆಯೊಡನೆ ನೀರಿನ ಅಲೆಗಳಲ್ಲಿ ಹೊರಹೋಗುತ್ತದೆ. ನೀರಿನ ಉಷ್ಣತಾ ನೆಲೆಯು ಹೆಚ್ಚಳಗೊಂಡು ಜಲಚರವಾಸಿಗಳ ಶ್ರೇಷ್ಠತೆಯನ್ನು, ನೀರಿನ ಭೌತಿಕ, ರಾಸಾಯನಿಕ ಸ್ವಭಾವದಲ್ಲಿ ಬದಲಾವಣೆಯೂ ಏರ್ಪಡುವುದನ್ನೇ ಉಷ್ಣತಾ ಮಾಲಿನ್ಯ ಎಂದು ಕರೆಯಲಾಗುತ್ತದೆ. ಉದಾಹರಣೆ, ಅಣು ವಿದ್ಯುತ್ ಕೇಂದ್ರ, ಕಾರ್ಖಾನೆಗಳ ತ್ಯಾಜ್ಯಗಳು. ಕ್ಷಾಕಿರಣ ಅಪಾಯ. ಕ್ಷಾಕಿರಣ ವಸ್ತುಗಳು ನೈಸರ್ಗಿಕವಾಗಿಯೇ ನೆಲ, ನೀರು, ಜೀವರಾಶಿಗಳ ದೇಹ ಮುಂತಾದವುಗಳಿಗಾಗಿ ಇರುತ್ತವೆ. ಇದರ ಪ್ರಮಾಣ ಬಹಳ ಕಡಿಮೆ ಇರುತ್ತೆ. ಇಂದಿನ ಕ್ಷಾಕಿರಣ ಅನ್ವೇಷಗಳಾದ ಅಣುಬಾಂಬು, ಹೈಡ್ರೋಜನ್ ಅಣುಬಾಂಬು, ಅಣುವಿನ ಶಕ್ತಿ ಇವುಗಳ ಪರಿಣಾಮವಾಗಿ ಕ್ಷಾಕಿರಣ ಬೀಸುವಿಕೆಯು ಮಲಿನಗೊಳ್ಳುತ್ತದೆ. ಘನವಸ್ತುವಿನ ತ್ಯಾಜ್ಯ ನಿರ್ವಹಣೆ. ಮನೆಗಳು, ಕಚೇರಿಗಳು, ಆಸ್ಪತ್ರೆಗಳು, ಶಿಕ್ಷಣ ಕೇಂದ್ರಗಳು, ಕಾರ್ಖಾನೆಗಳು, ಬೇಸಾಯ ತ್ಯಾಜ್ಯ, ನಗರ ತ್ಯಾಜ್ಯ ಮುಂತಾದವುಗಳ ಮೂಲಕ ಘನವಸ್ತುವಿನ ತ್ಯಾಜ್ಯಗಳು ಏರ್ಪಡುತ್ತವೆ. ಇದನ್ನು ಘನವಸ್ತುಗಳ ತ್ಯಾಜ್ಯ ಎನ್ನುತ್ತೇವೆ. ಇದು ಪರಿಸರವನ್ನು ಮಲಿನಗೊಳಿಸುತ್ತದೆ. ವ್ಯಾಧಿಗಳ ಹರಡುವಿಕೆ. ಗ್ರಾಮಗಳಲ್ಲಿ ಕೊಳೆಗಳು, ಕೆರೆಗಳಲ್ಲಿ ಮೀನುಗಳು ಇದ್ದುದರಿಂದ ಸೊಳ್ಳೆಗಳ ವೃದ್ಧಿಯು ನಿಯಂತ್ರಣದಲ್ಲಿತ್ತು. ಪ್ರಸ್ತುತ ಕೆರೆ, ಕುಂಟೆಗಳು ಬಹುಪಾಲು ಮುಚ್ಚಿವೆ. ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಅಲ್ಲಲ್ಲಿ ನೀರು ಶೇಖರಣೆಗೊಂಡು ಸೊಳ್ಳೆಗಳ ಹೆಚ್ಚಳದಿಂದ ಭಯಾನಕ ವ್ಯಾಧಿಗಳು ಹರಡುತ್ತವೆ. ಉದಾಹರಣೆ, ಕರೋನಾ, ಡೆಂಗು ಇತರ ವ್ಯಾಧಿಗಳು. ಸ್ನೇಹಿತರೆ, ಭೂಲೋಕದ ಸಮೃದ್ಧಿ ಈ ರೀತಿಯಾಗಿ ಹಾಳಾಗದಂತೆ ಕಾಪಾಡಲು ಮಾನವ ಕುಲವು ವಿದ್ವಾಂಸರ ಅಭಿಪ್ರಾಯಗಳಿಗೆ ಗೌರವ ನೀಡಬೇಕಾದುದು ಅತ್ಯವಶ್ಯಕ. ಈ ಅಭಿಪ್ರಾಯವನ್ನು ತತ್ವಜ್ಞಾನಿ ವೇದಾದ್ರಿ ಮಹರ್ಷಿಯವರು ಈ ರೀತಿಯಾಗಿ ಹೇಳಿದ್ದಾರೆ. ಎಲ್ಲವನ್ನೂ ಬಲ್ಲ ದೈವಶಕ್ತಿಯ ಸ್ವಬದಲಾವಣೆಯಾಗಿ ಪ್ರಕಾಶಿಸುವ ಈ ಸುಂದರ ಪ್ರಪಂಚ ಸಾವಿರಾರು ವರ್ಷಗಳಾಗಿ ಅಸಂಖ್ಯಾತವಾದ ತಲೆಮಾರುಗಳಿಂದ ಸಂಸ್ಕೃತೀಕರಣಗೊಂಡು ಶ್ರೇಷ್ಠವಾಗಿ ಪ್ರಕಾಶಿಸುತ್ತದೆ. ಇದನ್ನು ನಾಶಗೊಳಿಸುವುದಕ್ಕೆ ಯಾರಿಗೂ ಹಕ್ಕಿಲ್ಲ. ನಾವು ಮತ್ತು ವಂಶವಾಹಿಯಾಗಿ ಬರುವ ನಮ್ಮ ಸಂತತಿಯವರು ಸಂತೋಷವಾಗಿ ಜೀವಿಸಲು ಈ ಪ್ರಪಂಚವನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗುತ್ತದೆ. ಸ್ನೇಹಿತರೆ, ಈ ಪರಿಸರವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳುವ ಕರ್ತವ್ಯ ನಮ್ಮದಾಗಿದೆ. ಇದಕ್ಕಾಗಿ ಕೆಲವು ಮಾರ್ಗಗಳನ್ನು ಅನುಸರಿಸಬೇಕು. ಅವು ಈ ರೀತಿಯಾಗಿವೆ. ಗಾಳಿ, ಹೊಗೆ, ಧೂಳು, ಕೊಳೆತ ಪದಾರ್ಥಗಳಿಂದ ಗಾಳಿ ಕೆಡುತ್ತದೆ. ಆದ್ದರಿಂದ ಗಾಳಿಯನ್ನು ಸೂಕ್ತ ರೀತಿಯಲ್ಲಿ ಸಂರಕ್ಷಿಸಬೇಕು. ಮನೆಯ ಸುತ್ತಮುತ್ತ ಮರಗಿಡಗಳನ್ನು ಬೆಳೆಸಬೇಕು. ಮನೆಯ ಆವರಣ ಸ್ವಚ್ಛತೆಯಿಂದ ಇರಬೇಕು. ಮನೆಯೊಳಕ್ಕೆ ಪರಿಶುದ್ಧವಾದ ಗಾಳಿ ಬರುವ ಮತ್ತು ಕಲುಷಿತ ಗಾಳಿ ಹೊರಹೋಗುವ ವ್ಯವಸ್ಥೆ ಮಾಡಿರಬೇಕು. ಸದಾ ಹೊಗೆ ಸೂಸುವ ಕುಲುಮೆ ಕಾರ್ಖಾನೆಗಳನ್ನು ಊರಿನಿಂದ ದೂರದ ಸ್ಥಳದಲ್ಲಿ ನಿರ್ಮಿಸಬೇಕು. ಮಲಗುವಾಗ ಕಿಟಕಿಯ ಬಾಗಿಲುಗಳನ್ನು ತೆರೆದಿರಬೇಕು. ಇದರಿಂದ ಪರಿಶುದ್ಧ ಗಾಳಿ ಸದಾಕಾಲ ಉಸಿರಾಟಕ್ಕೆ ದೊರೆಯುತ್ತದೆ. ನೀರು. ಸಾಮಾನ್ಯವಾಗಿ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತು ರೋಗಾಣುಗಳ ಮೂಲಸ್ಥಾನವಾಗುತ್ತದೆ. ಇದರಿಂದ ಅನೇಕ ಕಾಯಿಲೆಗಳು ಹರಡುತ್ತವೆ. ಬಚ್ಚಲ ನೀರು, ಮೋರಿಯ ನೀರು ಸುಗಮವಾಗಿ ಹರಿದು ಹೋಗುವ ವ್ಯವಸ್ಥೆ ಮಾಡಬೇಕು. ಹೀರು ಗುಂಡಿಗಳನ್ನು ನಿರ್ಮಿಸಿ ಕಲುಷಿತ ನೀರು ಭೂಮಿಗೆ ಸೇರದಂತೆ ಮಾಡಬೇಕು. ನಮಗೆ ನೀರು ದೊರೆಯುವ ಮೂಲಗಳನ್ನು ಸೂಕ್ತ ರೀತಿಯಲ್ಲಿ ಸಂರಕ್ಷಿಸಬೇಕು. ಕೆರೆ ಕಟ್ಟೆಗಳಲ್ಲಿನ ನೀರನ್ನು ಕೊಳುಕು ಮಾಡಬಾರದು. ಬಾವಿಗಳನ್ನು ಸುತ್ತಲೂ ಕಟ್ಟೆ ಕಟ್ಟುವುದರ ಮೂಲಕ ರಕ್ಷಿಸಬೇಕು. ಆದಷ್ಟು ಕೊಳವೆ ಬಾವಿಯನ್ನು ತೋಡಿಸಬೇಕು. ನೀರನ್ನು ಪರಿಶುದ್ಧಗೊಳಿಸಲು ಅನೇಕ ಮಾರ್ಗಗಳಿವೆ. ಅವೇನೆಂದರೆ
ಕುದಿಸುವುದು, ಬ್ಲೀಚಿಂಗ್ ಪೌಡರ್ ಸೇರಿಸುವುದು, ಶೋಧಿಸುವುದು ಇತ್ಯಾದಿ ಕೆಲವು ಕ್ರಮಗಳಿಂದ ನೀರು ಪರಿಶುದ್ಧವಾಗುತ್ತದೆ. ಮನೆಗಳಲ್ಲಿ ನೀರು ತುಂಬಿರುವ ಪಾತ್ರೆಯನ್ನು ಮುಚ್ಚಿರಬೇಕು. ಕುಡಿಯುವ ನೀರನ್ನು ಪರಿಶುದ್ಧವಾಗಿಡುವುದು ಇಡೀ ಸಮುದಾಯದ ಜವಾಬ್ದಾರಿ. ಸ್ನೇಹಿತರೆ, ಆರೋಗ್ಯವನ್ನು ಕಾಪಾಡಲು ಸುತ್ತಮುತ್ತಲಿನ ಪರಿಸರವನ್ನು ಹೇಗೆ ಇಟ್ಟುಕೊಳ್ಳಬೇಕೆಂಬುದನ್ನು ನೋಡೋಣವೇ? ಮನೆಯ ಹಿಂದೆ ಮುಂದೆ ಜಾಗವಿದ್ದರೆ ಕೈತೋಟ ಮಾಡುವುದು ಉತ್ತಮ. ಸೂಕ್ತ ರೀತಿಯಲ್ಲಿ ಗೊಬ್ಬರ ಗುಂಡಿಗಳನ್ನು ನಿರ್ಮಿಸಿ ಸಗಣಿ ಮತ್ತು ಇತರ ಅನುಪಯುಕ್ತ ವಸ್ತುಗಳನ್ನು ಅದರಲ್ಲಿ ಹಾಕಬೇಕು. ಇನ್ನು ಶೌಚಾಲಯಗಳ ಪಾತ್ರ ಅತಿ ಮುಖ್ಯ. ನೈರ್ಮಲ್ಯದಿಂದ ಕೂಡಿದ ಶೌಚಗೃಹಗಳಿಂದ ಅನೇಕ ರೋಗ ರುಜಿನಗಳನ್ನು ಹರಡುವುದನ್ನು ತಡೆಗಟ್ಟಬಹುದು. ಗೃಹ ನೈರ್ಮಲ್ಯದ ಬಗ್ಗೆ ಆಸಕ್ತಿ ವಹಿಸಬೇಕು. ನಾವು ಸೇವಿಸುವ ಗಾಳಿ, ಕುಡಿಯುವ ನೀರು, ತಿನ್ನುವ ಆಹಾರ, ತೊಡುವ ಬಟ್ಟೆ, ವಾಸಿಸುವ ಮನೆ ಎಲ್ಲವೂ ಶುಚಿಯಾಗಿರುವುದು ಅಗತ್ಯ. ನೆರೆ ಹೊರೆ ಸ್ವಚ್ಛವಾಗಿದ್ದರೆ ಪರಿಸರ ಸ್ವಚ್ಛವಾಗಿರುತ್ತದೆ. ಸ್ನೇಹಿತರೆ, ಪರಿಸರ ಬಗ್ಗೆ ಜಾಗೃತರಾಗುವ ದಿಕ್ಕಿನಲ್ಲಿ ಗಮನಿಸಬೇಕಾದ ಅಂಶಗಳನ್ನು ಒಂದೊಂದಾಗಿ ನೋಡೋಣ. ಜನರು, ಸಂಘ ಸಂಸ್ಥೆಗಳು, ಪರಿಸರಕ್ಕೆ ಇವರ ಕೊಡುಗೆಗಳು ಪಾತ್ರ ಹಾಗೂ ಇವರ ನೈಜ ಉದ್ದೇಶಗಳು, ವಿವಿಧ ಯೋಜನೆಗಳು, ಅವುಗಳ ಹಿನ್ನೆಲೆ, ಪ್ರಸ್ತುತ ಹಂತ, ಫಲಾನುಭವಿಗಳು, ಅನಿವಾರ್ಯತೆ, ಹಿತಾಸಕ್ತಿಗಳು. ತ್ಯಾಜ್ಯ, ಇದರ ಉತ್ಪಾದನೆ, ಸಂಸ್ಕರಣೆ ಹಾಗೂ ವಿಲೇವಾರಿ. ಇಂಧನ ಶಕ್ತಿ, ಇದರ ಬಳಕೆಯ ಪ್ರಮಾಣ, ನವೀಕರಣಗೊಳ್ಳುವ ಮೂಲಗಳ ಶೇಕಡಾವಾರು ಕೊಡುಗೆ. ನೀರು, ಇದರ ಬಳಕೆಯ ಪ್ರಮಾಣ, ಮಳೆ ನೀರಿನ ಇಂಗುವಿಕೆಯ ಪ್ರಮಾಣ, ವಿವಿಧ ಮೂಲಗಳ ಸ್ಥಿತಿಗತಿ. ಆಹಾರ ಕೃಷಿ, ಇದಕ್ಕಾಗಿ ಕೋಟನಾಶಗಳ ಬಳಕೆ, ಸಾವಯವ ಕೃಷಿ ಬೆಳವಣಿಗೆ, ಪ್ರಾಣಿ ಮೂಲ ಆಹಾರದಿಂದ ಪರಿಸರಕ್ಕೆ ಆಗುವ ಆಘಾತ. ನೆಲ, ಇದರ ಬಳಕೆಯಲ್ಲಿ ಆಗುತ್ತಿರುವ ವ್ಯತ್ಯಾಸಗಳು, ಕಾಡು ಭೂಮಿಯಾಗುವುದು, ಕೃಷಿ ಭೂಮಿ ನಿವೇಶಗಳಾಗುವುದು. ಜನಸಂಖ್ಯೆ, ಇದರಲ್ಲಿ ಹೆಚ್ಚಳ, ಕಡಿತ ಹಾಗೂ ಅವರ ಒಟ್ಟಾರೆ ಬೇಡಿಕೆಯ ಮೇಲಿನ ಪರಿಣಾಮ. ಆರ್ಥಿಕತೆ, ಇದರ ಏರಿಳಿತದಿಂದ ಜನರ ಜೀವನ ಶೈಲಿ, ಅವರ ಬೇಡಿಕೆಗಳು ಹಾಗೂ ಪರಿಸರದ ಮೇಲೆ ಆಗುವ ಪರಿಣಾಮ. ಸ್ಥಳೀಯ ಸಂಸ್ಕೃತಿ, ಹಿರಿಯರ ಜೀವನ ಕ್ರಮ, ಪರಿಸರ ದೃಷ್ಟಿಯಿಂದ ಇದರಲ್ಲಿರುವ ಒಳಿತು ಕೆಡುಕುಗಳು. ಸ್ಥಳೀಯ ಪ್ರಾಣಿ ಪಕ್ಷಿ ಜಲಚರಗಳು, ಇವುಗಳ ಜೀವನ ಕ್ರಮ, ಇವುಗಳ ಉಳಿವಿಗೆ ಅವಶ್ಯವಾದ ಪರಿಸರ. ಪ್ರಕೃತಿ ಮುನಿಸಿಕೊಂಡರೆ ಇದನ್ನು ತಾಳಿಕೊಳ್ಳುವ ನಿಟ್ಟಿನಲ್ಲಿ ಪೂರ್ವ ಸಿದ್ಧತೆಗಳು. ಸ್ನೇಹಿತರೆ, ಇಂತಹ ಗಂಭೀರ ವಿಷಯಗಳ ಬಗ್ಗೆ ಎಲ್ಲರಲ್ಲಿಯೂ ಅರಿವು ಮೂಡಿಸುವ ಉದ್ದೇಶದಿಂದ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ ಸಂಸ್ಥೆಯು 1973 ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯನ್ನಾಗಿ ಆಚರಿಸಲು ಕರೆ ನೀಡಿತು. ಹಾಗಾಗಿ ವಿಶ್ವ ಪರಿಸರ ದಿನ 2017 ಜನರನ್ನು ನಿಸರ್ಗದೊಡನೆ ಸಂಪರ್ಕ ಏರ್ಪಡಿಸುವುದು ಎಂಬ ವಿಷಯವನ್ನು ಚಿಂತನೆಯಾಗಿ ತೆಗೆದುಕೊಳ್ಳಲಾಗಿತ್ತು. ಸ್ನೇಹಿತರೆ, ಪರಿಸರ ದಿನದಂದು ಮಾಡುವ ಪ್ರತಿಜ್ಞೆ ಹೀಗಿದೆ: ನಾವು ಇಂದಿನಿಂದ ಪರಿಸರವನ್ನು ಮಾಲಿನ್ಯ ಮಾಡುವುದನ್ನು ನಿಲ್ಲಿಸುತ್ತೇವೆ. ನಾವು ವಾಸಿಸುವ ಪರಿಸರವನ್ನು ಚೆನ್ನಾಗಿ ಇಟ್ಟುಕೊಂಡು, ಹೇಗೆ ನಮ್ಮ ಹಿರಿಯರು ಪರಿಸರವನ್ನು ಕಾಪಾಡಿಕೊಂಡು ನಮಗೆ ನೀಡಿದರೋ ಹಾಗೇ ನಾವು ಮುಂದಿನ ಪೀಳಿಗೆಗೆ ಒಳ್ಳೆಯ ಪರಿಸರವನ್ನು ಕೊಡುತ್ತೇವೆ. ವಿಶ್ವದ ಪರಿಸರಕ್ಕಾಗಿ ನಾವೆಲ್ಲ ಒಂದಾಗೋಣ ಎಂದು ಪ್ರತಿಜ್ಞೆ ಮಾಡೋಣ. ಸ್ನೇಹಿತರೆ, ಇನ್ನು ವೇದಾದ್ರಿ ಮಹರ್ಷಿಯವರು ಅವರ ತತ್ವಗಳಲ್ಲಿ ದೇಹದೊಳಗಿನ ಆಂತರಿಕ ಪರಿಸರ, ಸಾಮಾಜಿಕ ಪರಿಸರ ಮತ್ತು ಪರಿಶುದ್ಧತೆ ಬಗ್ಗೆ ಹೀಗೆ ತಿಳಿಸಿದ್ದಾರೆ ಎಂಬುದನ್ನು ನೋಡೋಣವೇ? ಧ್ಯಾನಕ್ಕೆ ಕುಳಿತಾಗ ಹೀಗೆ ಹೇಳುತ್ತೇವೆ: ನಾವು ಕುಳಿತಿರುವ ಆವರಣವೆಲ್ಲವೂ
ಒಳ್ಳೆಯ ದೈವಿಕ ಶಕ್ತಿಯಿಂದ ತುಂಬಿದೆ. ಅಂದರೆ ನಾವು ಕುಳಿತಿರುವ ಸ್ಥಳದ ಸುತ್ತಲಿನ ಪ್ರದೇಶವೆಲ್ಲವೂ ದೈವಿಕ ಶಕ್ತಿಯಿಂದ ತುಂಬಿರುವುದಾಗಿ ತಿಳಿದು ಧ್ಯಾನ ಮಾಡುವುದಕ್ಕೆ ಮುಂಚೆ ಈ ರೀತಿಯಾಗಿ ಹೇಳಬೇಕು. ಧ್ಯಾನವನ್ನು ಮುಕ್ತಾಯ ಮಾಡುವಾಗ ಹೀಗೆ ಹೇಳುತ್ತೇವೆ: ಧ್ಯಾನದ ಶಕ್ತಿಯು ದೇಹದ ತುಂಬ ಹರಡಲಿ, ದೇಹವು ಆತ್ಮವು ಪರಿಶುದ್ಧತೆಯನ್ನು ಹಿರಿಮೆಯನ್ನು ಹೊಂದಲಿ. ಅಂದರೆ ಧ್ಯಾನದ ಶಕ್ತಿಯು ನಮ್ಮ ದೇಹದ ಒಳಗೆ ಎಲ್ಲೆಡೆ ಹರಡಿ ದೇಹವು ಆತ್ಮವು ಪರಿಶುದ್ಧತೆಯನ್ನು ಶ್ರೇಷ್ಠತೆಯನ್ನು ಹೊಂದಬೇಕೆಂದು ತಿಳಿಸಿದ್ದಾರೆ. ಧ್ಯಾನದ ನಂತರ ಎಲ್ಲರನ್ನೂ ಹಾರೈಸುವುದರಿಂದ ನಮ್ಮ ಮನಸ್ಸು ಹಗುರವಾಗಿ ಕಳಂಕಗಳು ಕಳೆದು ಪರಿಶುದ್ಧವಾಗುತ್ತದೆ ಹಾಗೂ ನಮ್ಮ ಕರ್ಮಗಳು ಕಳೆಯುತ್ತವೆ. ಮಳೆಗೆ ಪ್ರಾರ್ಥನೆಯಲ್ಲಿ ಕೆರೆ, ಕುಂಟೆ, ಬಾವಿ, ನದಿಗಳೆಲ್ಲ ತುಂಬಿ ಹರಿಯಲಿ, ಸಾಕಷ್ಟು ಮಳೆ ಸುರಿಯಲಿ, ಮಾನವರೆಲ್ಲರೂ ಸಮೃದ್ಧಿಯಾಗಿ ಬಾಳಲಿ ಎಂದು ಹಾರೈಸುತ್ತೇವೆ. ಹೀಗೆ ವೇದಾದ್ರಿ ಮಹರ್ಷಿಯವರ ಸರಳೀಕೃತ ಕುಂಡಲಿನಿ ಯೋಗದ ಮೂಲಕ ನಮ್ಮ ಮನದಲ್ಲಿ ಸುತ್ತಲೂ ಪರಿಶುದ್ಧತೆಯನ್ನು ಕಾಪಾಡುವುದರ ಬಗ್ಗೆ ತಿಳಿಸಿದ್ದಾರೆ. ಕಾಯಕಲ್ಪ ಮತ್ತು ಸರಳೀಕೃತ ದೇಹದ ಅಭ್ಯಾಸದ ಮೂಲಕ ನಮ್ಮ ದೇಹದ ಒಳಗೆ ನಡೆಯುವ ರಕ್ತ ಸಂಚಾರ, ಉಷ್ಣ ಸಂಚಾರ, ವಾಯು ಸಂಚಾರ, ಜೀವಕಾಂತ ಶಕ್ತಿ ಸಂಚಾರ ಹಾಗೂ ಪ್ರಾಣಶಕ್ತಿ ಸಂಚಾರಗಳ ಪರಿಶುದ್ಧತೆ ಬಗ್ಗೆ ತಿಳಿಸಿದ್ದಾರೆ. ಅಂತರಂಗ ಪರಿಶೋಧನೆ ಮತ್ತು ಧ್ಯಾನಗಳ ಮೂಲಕ ನಮ್ಮಲ್ಲಿ ಮತ್ತು ಕುಟುಂಬದವರೆಲ್ಲರ ಸಂಪೂರ್ಣ ಕಳಂಕಗಳನ್ನು ಕಳೆದುಕೊಂಡು ಪರಿಶುದ್ಧತೆಯನ್ನು ಪಡೆಯುವ ಮಾರ್ಗ ತಿಳಿಸಿದ್ದಾರೆ. ಮುಖ್ಯವಾಗಿ ಪಂಚಭೂತ ನವಗ್ರಹಗಳ ಧ್ಯಾನದಲ್ಲಿ ಪ್ರಕೃತಿಯನ್ನು, ಅಂದರೆ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ್ ಮತ್ತು ವಿಶ್ವದಲ್ಲಿರುವ ಗ್ರಹಗಳು, ನಕ್ಷತ್ರಗಳಿಂದ ನಮಗಾಗುವ ಪ್ರಯೋಜನಗಳನ್ನು ತಿಳಿಸಿ ಅವುಗಳನ್ನು ನಾಶ ಮಾಡದೆ ಗೌರವಿಸಬೇಕೆಂಬುದನ್ನು ತಿಳಿಸಿದ್ದಾರೆ. ಸ್ನೇಹಿತರೆ, ಈ ರೀತಿಯಾಗಿ ಸುತ್ತಮುತ್ತಲಿನ ಪರಿಸರವನ್ನು ಇಂದಿನ ಸಂತತಿಗೆ ಮಾತ್ರವಲ್ಲದೆ ಮುಂದಿನ ಸಂತತಿಗೂ ಪರಿಶುದ್ಧವಾಗಿಯೂ ಪ್ರಕಾಶಮಾನವಾಗಿಯೂ ಬಿಟ್ಟು ಸಾಗಲು ಸಾಧ್ಯವಾಗುತ್ತದೆ ಎಂದು ತಿಳಿಸುತ್ತಾ ನನ್ನ ಈ ಚಿಂತನೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸ್ನೇಹಿತರೆ, ಇಂದು ನನಗೆ ಆತ್ಮ ಸಂಗಮದಲ್ಲಿ ಈ ಚಿಂತನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ನೀಡಿದ ಡಾಕ್ಟರ್ ಧನಪತಿ ಸರ್, ಡಾಕ್ಟರ್ ವಿಜಯ ಧನಪತಿ ಮೇಡಮ್ ಹಾಗೂ ಸಂಬಂಧಪಟ್ಟ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಈ ಚಿಂತನಾ ವಿಷಯಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ಜೂಮ್ ಮತ್ತು ಯೂಟ್ಯೂಬ್ ಮೂಲಕ ತಾಳ್ಮೆಯಿಂದ ಕೇಳುತ್ತಿರುವ ಎಲ್ಲಾ ಯೋಗ ಬಾಂಧವರಿಗೆ ನನ್ನ ವಂದನೆಗಳು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ದೈವಿಕ ಮಹಾಶಕ್ತಿಯ ಕರುಣೆಯಿಂದ ಎಲ್ಲರೂ ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗಲಿ ಎಂದು ಹಾರೈಸುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಧನ್ಯವಾದಗಳು ಮೇಡಮ್. ಬಾಳ್ಗೆ ಸಮೃದ್ಧಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಶ್ರೀಮತಿ ನಾಗಲಕ್ಷ್ಮಿ ಮೇಡಮ್ ರವರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಸೂಚನೆ ಸ್ನೇಹಿತರೆ. ನಮ್ಮ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿಡಿಯೋವನ್ನು ಸ್ಕೈ ಯೋಗ WCSC ಕರ್ನಾಟಕ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಈ ಯೂಟ್ಯೂಬ್ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಕ್ಲಿಕ್ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನೀವು ಈ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬರ್ ಆದರೆ ಹೊಸ ವಿಡಿಯೋನ ಚಾನೆಲ್ಗೆ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದರಿಂದ ಆ ಚಿಂತನೆಯನ್ನು ನೀವು
ಮತ್ತೊಮ್ಮೆ ಕೇಳಬಹುದು. ದಯವಿಟ್ಟು ಇದನ್ನು ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರೊಡನೆ ಹಂಚಿಕೊಳ್ಳಿ. ಧನ್ಯವಾದಗಳು. ಮೇಡಮ್, ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ, ಮುಗಿಸ್ಕೊಳ್ಳೋಣ ಮೇಡಮ್. ಆಯ್ತಮ್ಮ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಶ್ರೀಮತಿ ನಾಗಲಕ್ಷ್ಮಿ ಮೇಡಮ್ ರವರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಂನಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ. ಶ್ರೀಮತಿ ನಾಗಲಕ್ಷ್ಮಿ ಮೇಡಮ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮಸಂಗಮ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45ಕ್ಕೆ ಶಾಂತಿ ಧ್ಯಾನ, 6:20ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಶಾಂತಿ ಧ್ಯಾನ, 2:30ಕ್ಕೆ ಫ್ಯಾಮಿಲಿ ಹಾರ್ಮೋನಿ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ಶ್ರೀಮತಿ ತೇಜಸ್ವಿನಿ ಮೇಡಮ್ ರವರು. ಸ್ನೇಹಿತರೆ, ನಾಳೆ ಸಂಜೆ 4:15ಕ್ಕೆ ಕನ್ನಡದಲ್ಲಿ ಶಾಂತಿ ಧ್ಯಾನ, 4:45ಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ, 4:55ಕ್ಕೆ ವಿದ್ಯೆಯ ವೈಶಿಷ್ಟ್ಯತೆ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ಶ್ರೀಮತಿ ಸುಗಂಧಿನಿ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿಪೂರ್ಣವಾಗಿ ನಡೆಯಲು ಸಹಕಾರ ನೀಡಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕದಲ್ಲಿ ಇರುವ ಎಲ್ಲ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ಗಳಿಗೂ ವಂದನೆಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಸಮೃದ್ಧಿಯೊಂದಿಗೆ.